ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ದಕ್ಷು ಇಬ್ಬರೂ ಕೂಡ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಟೈಮ್ ಆಲ್ರೆಡಿ 7 ಗಂಟೆ 7 ಕಾಲಾಗ್ತಾ ಬಂತು. ಎಷ್ಟೊಂದು ಕವಳ ಬಿದ್ದಿದೆ ನೋಡಿ. ನಾವಿರೋ ಸುತ್ತ ಒಂದು 10 ಅಡಿಯಷ್ಟು ಮಾತ್ರ ಕ್ಲಿಯರಾಗಿ ಕಾಣುತ್ತೆ. ಆಮೇಲೆ ಮುಂದೆಗಡೆ ಫುಲ್ಲು ಏನು ಭೂಕಂಪ ಆದಾಗ ಮೇಲೆ ಹೊಗೆ ತುಂಬಿದ್ದಾಗ ಕಾಣುತ್ತಲ್ಲ, ಆ ಥರ ಅಲ್ಲೊಂದು ಬೈಕ್ ಹೋಗ್ತಾ ಇದೆ ನೋಡಿ. ಹೊಗೆ ಒಳಗಡೆ ಹೋಯ್ತೇನೋ ಅನ್ನೋ ಥರ ಕಾಣ್ತಾ ಇದೆ. ಏನು ಕ್ಲಿಯರಾಗಿ ಕಾಣ್ತಾನೆ ಇಲ್ಲ, ಅಷ್ಟೊಂದು ಕವಳ ಬಿದ್ದುಬಿಟ್ಟಿದೆ. ಸ್ವಲ್ಪನೂ ಬಿಸಿಲೇ ಇಲ್ಲ. ನಾವಿವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ವಿ, ಹಾಗಾಗಿ ನಮ್ಮ ಅತ್ತೆನೇ ಕಾಫಿ ಕಾಯಿಸಿದ್ರು. ಇವಾಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ, ನೋಡಬೇಕು ಏನಾದರೂ ತಿಂಡಿ ಮಾಡಬೇಕು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಕೂಡ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಬಿಸಿ ಬಿಸಿ ಕಾಫಿ ಈಗ 3 ಲೋಟಕ್ಕೆ ಹಾಕಿದ್ದೀನಿ. ಈ ಚಳಿನಲ್ಲಿ ಕಾಫಿ ಅಂತೂ ಕುಡಿಯದೇ ಇರೋದಕ್ಕೆ ಆಗೋದಿಲ್ಲ. ತಿಂಡಿ ಮಾಡೋಣ ಹೇಳೀಗ. ನೀನು ಮಾಡ್ತೀಯಾ? ಇವನು ತಿಂಡಿ ಮಾಡ್ತಾನಂತೀಗ. ಎತ್ಕೋಬೇಕಂತೆ, ಎತ್ಕೊಂಡಿದ್ದೀನಿ. ಸರಿ, ತಿಂಡಿ ಮಾಡೀಗ. ಹೆಂಗೆ ಮಾಡ್ತೀವಿ ಮಾಡು. ಎತ್ಕೊಂಡಿದ್ದೀನಲ್ಲ, ಮಾಡ್ತೀನಿ ಅಂದೆ. ಏನು ಬೇಕು? ಏನು ಸರಿ, ಒಗ್ಗರಣೆಗೆ ಹಾಕ್ತೀಯಾ? ಏನು ತಿಂಡಿ ಮಾಡೋ ಒಗ್ಗರಣೆಗೆ ಹಾಕ್ತೀಯಾ? ಏನು ತಿಂಡಿ ಮಾಡ್ತೀಯಾ? ತಿಂಡಿ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ನಿಂತಿದ್ದೀನಿ. ತಿಂಡಿ ಮಾಡಬೇಕು ಏನಾದರೂ. ಇವ್ರ ಪಪ್ಪ ಮೀನು ತರ್ತೀನಿ ಅಂತ ಹೋಗಿದ್ದಾರೆ. ದಕ್ಷು ಮೀನು ತಿಂತಾನಂತೆ. ನಾನು ಚಿಕನ್ ಮಾಡಿದರೆ ಚಿಕನ್ ಎಲ್ಲ ತಿನ್ನಲ್ಲ ಅಷ್ಟಾಗಿ, ಅಂದರೆ ಖಾರ ಆಗಿರುತ್ತಲ್ಲ, ಹಂಗಾಗಿ ಮೀನು ಅಂದರೆ ಸ್ವಲ್ಪ ಮೀನು ಅಂದರೆ ಇಷ್ಟ ಅವನಿಗೆ, ಮೀನು ತಿಂತಾನೆ. ಹಂಗಾಗಿ ಪಪ್ಪ ಮೀನು ತರಕ್ಕೆ ಹೋಯ್ತೆ. ಎಲ್ಲಿಗೆ ಹೋಯ್ತೇಳು? ಮೀನು ತರಕ್ಕೆ ಹೋಯ್ತೆ. ತಿಂಡಿ ಮಾಡಿರು ಅಂತ ಹೇಳೋ ಇದ್ದಾರೆ. ಆದರೆ ಏನು ತಿಂಡಿ ಮಾಡೋದು ಅಂತ ಗೊತ್ತಿಲ್ಲ, ತಲೆ ಕೆಡಿಸ್ಕೊಂಡು ನಿಂತಿದ್ದೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಏನಾದ್ರು ತಿಂಡಿ ಮಾಡಿರಬೇಕು. ಚುಟ್ಟಿ ನೋಡಿ ಇಲ್ಲಿ ಹೊಡೆದಿರೋದು. ಈಗ ಚಳಿ ಅಲ್ವಾ, ಹಂಗಾಗಿ ಹೊಡೆದ್ಬಿಟ್ಟಿದೆ. ಅದು ಏನು ಮಾಡಿದರೂ ಹೋಗ್ತಾ ಇಲ್ಲ. ಗಾಯ ಗಾಯ ಅದೇನಾದರೂ ಹಿಂಗೆ ಊಟ ಮಾಡೋಕ್ಕೆ ಮಾಡಿದ ತಕ್ಷಣ ಮತ್ತೆ ಓಪನ್ ಆಗುತ್ತೆ. ಇಲ್ಲ ಹಿಂಗೆ ನೆಗಾಡಿದ ತಕ್ಷಣ ಹಿಂಗೆ ಇದಾಗುತ್ತೆ, ಸ್ಪ್ರೆಡ್ ಆಗುತ್ತಲ್ಲ, ಅವಾಗ ಮತ್ತೆ ಓಪನ್ ಆಗುತ್ತೆ. ಹಂಗಾಗಿ ಅದು ಮಾಯ್ತಾನೆ ಇಲ್ಲ. ತಕ್ಕತ್ತು ನೋವಾಗುತ್ತೆ. ಈಗ ತಿಂಡಿ ಮಾಡಬೇಕು. ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡಿ. ಏನಾದರೂ ಮಾಡಲೇಬೇಕು, ಮಾಡೋಂಗಿರೋಂಗೂ ಇಲ್ಲ. ನೀನು ಯೋಚನೆ ಮಾಡ್ಕೊತಿದ್ದೀಯಾ? ಸರಿ, ಯೋಚನೆ ಮಾಡು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಕೂಡ ನಾನು ಹಾಕೋಂಥ ವಿಡಿಯೋಗಳನ್ನೆಲ್ಲವೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ 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 ಸಪೋರ್ಟ್ ಮಾಡಿ. ದಕ್ಷಿಣ ನೋಡಿ, ಇಲ್ಲಿ ಕಸ ಗುಡಿಸ್ತಾ ಇರೋದು. ಎತ್ಕೂಳೆ ಕಸ ಗುಡಿಸ್ತಾ ಇದ್ದೀನಿ ಅಂತ ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದಾನೆ ಕೋಣೆಯಿಂದ. ಹಂಗೇನಾ ಗುಡಿಸೋದು? ನೋಡಿ, ಇಲ್ಲೆಲ್ಲ ಬಿಟ್ಟೋಗಿದೆಯಾ? ಇಲ್ಲೆಲ್ಲ ಬಿಟ್ಟೋಗಿದೆಯಾ ನೋಡಲ್ಲಿ. ನಾನು ಯೋಚನೆ ಮಾಡಿ 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 ಆಮೇಲೆ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಟೊಮೊಟೊ ಬಾತ್ ಮಾಡೋದಕ್ಕೆ ಬೆಳ್ಳುಳ್ಳಿ ಹಾಕಿ ಶುಂಠಿನ ಜಜ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರ ಜಜ್ಜಿನೇ ಹಾಕ್ತೀನಿ. ಅಂಗಡಿಯಿಂದ ಪೇಸ್ಟ್ ತಂದು ಹಾಕಲ್ಲ. ಈ ಥರ ನಾವು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ತಿಂಡಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದೇ ಥರ ಜಜ್ಕೊಂಡು ಆಮೇಲೆ ತಿಂಡಿಗೆ ಹಾಕ್ತೀನಿ. ಇಲ್ಲಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ ಎಲ್ಲನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆನೂ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಮ್ಮ ಅತ್ತೆ ಕೆಲಸಕ್ಕೆ ಹೋಗ್ತಾರಲ್ಲ, ಅವರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಸಾಂಬಾರಿತ್ತು. ಹಾಗಾಗಿ ಮಧ್ಯಾಹ್ನ ತಗೊಂಡೋಗೋದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಗುರುವಾರದಿಂದ ಕಳಿಸಿರಲಿಲ್ಲ, ಹುಷಾರಿಲ್ಲ ಅಂತ. ಹಂಗಾಗಿ ಇವತ್ತು ಹಠ ಮಾಡ್ತಾಯಿದ್ದ ಹೋಗಲ್ಲ ಅಂತ. ಹಂಗಾದರೂ ಹೋಗಿ
ತಿಂಡಿ ತಿನಿಸಿ ಅವನನ್ನು ರೆಡಿ ಮಾಡಿ ತಿಂಡಿ ತಿನಿಸಿ ಕರ್ಕೊಂಡೋಗಿ ಬಿಟ್ಟು ಬಂದೆ. 1/4 ಗಂಟೆ ಕೂತಿದ್ದೆ ಅವನ ಜೊತೆ. ನನ್ನನ್ನು ಬರೋದಕ್ಕೆ ಬಿಡಲಿಲ್ಲ, ಹೋಗ್ಬೇಡ ಅಂತ. ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು, ಈಗ ತಾನೇ ತಿಂಡಿ ತಿಂದು. ಕರೆಂಟ್ ಇರಲಿಲ್ಲ, ಸಾಂಬಾರು ಹೆಂಗೆ ಮಾಡೋದಪ್ಪ ಅಂತ ಅಂತಾಯಿದ್ದೆ. ಇವಾಗ ಕರೆಂಟ್ ಬಂತು. ಈಗ ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯೋವಿದ್ದಾವೆ, ಪಾತ್ರೆ ತೊಳ್ಕೊಬೇಕು, ಆಮೇಲೆ ಕಸ ಗುಡಿಸ್ಬೇಕು, ಆಮೇಲೆ ಇನ್ನು ಸಾಂಬಾರು ಮಾಡ್ಕೋಬೇಕು. ಹಾಗೆ ಫೋನಲ್ಲಿ ಚಾರ್ಜ್ ಇಲ್ಲ, ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡಿಗೆ ಕೊಟ್ಟಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಆದಮೇಲೆ ಆ ಫೋನ್ ಚಾರ್ಜಿಗೆ ಹಾಕಿ ಆಮೇಲೆ ಸಾಂಬಾರು ಮಾಡೋದಕ್ಕೆ ಹೋಗ್ತೀನಿ. ನಾನು ಸಾಂಬಾರು ಮಾಡೋದಕ್ಕೆ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ನೀರು ಬಿಟ್ಟರು, ಹಾಗಾಗಿ ನೀರು ಹಿಡಿದ್ಬಿಟ್ಟು ಆಮೇಲೆ ಖಾರಕ್ಕೆ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಎಲ್ಲ ಹಾಕಿಟ್ಕೊಂಡಿದ್ದೀನಿ, ರುಬ್ಕೊಳ್ಬೇಕು. ಇದಕ್ಕೆ ನಾನು ಈರುಳ್ಳಿ, ಕಾಯಿ ಹಾಗೆ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ, ಖಾರದ ಪುಡಿ, ಸಾಂಬಾರು ಪುಡಿ, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನಿವಾಗ ಮೀನನ್ನ ಕ್ಲೀನಾಗಿ ಎಲ್ಲ ತೊಳ್ಕೊಳ್ಳೋಣ ಅಂತ ತಗೊಬಂದ. ಮೀನು ತೊಳೆಯುವಾಗ ಇಲ್ಲಿ ನನಗೇನೋ ಒಂದು ಕಾಣಿಸ್ತು. ನಮ್ಮ ಯಜಮಾನ್ರು ಬೆಳಗ್ಗೆ ಪಾಪ ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಮೀನು ಯಾವ ರೀತಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ತೋರಿಸ್ತೀನಿ ನೋಡಿ. ಪಾಪ ನೋಡಿ, ಮೀನು ಕಣ್ಣೂ ಬಿಟ್ಟಿಲ್ಲ, ಹಂಗೆ ಎಲ್ಲ ಕಣ್ಣನ್ನು ಕೂಡ ಕಿತ್ತಾಕೊಂಡು ಬಂದುಬಿಟ್ಟಿದ್ದಾರೆ ಪಾಪ ಕ್ಲೀನ್ ಮಾಡ. ನೋಡಿದ್ರೆ ನಗೆ ಬರ್ತೈತೆ ನನಗೆ. ನೋಡಿ, ಕಣ್ಣೇ ಬಿಟ್ಟಿಲ್ಲ. ಅದೇನು ಜ್ಞಾನ ಇಟ್ಕೊಂಡು ಕಿತ್ತರೆ ಏನೋ ಗೊತ್ತಿಲ್ಲ, 2 ಕಣ್ಣು ಕಿತ್ತಾಕಿದ್ದಾರೆ ನೋಡಿ. ಅವ್ರಿಗಿನ್ನೂ ಹೇಳಿಲ್ಲ, ನಾನು ಇವಾಗ ನೋಡಿದೆ. ಫೋಟೋ ತೆಗೆದಿಟ್ಟಿರ್ತೀನಿ, ಅವ್ರು ಬಂದಮೇಲೆ ತೋರಿಸ್ತೀನಿ. ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಅರ್ಜೆಂಟಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಕಣ್ಣು ಬಿಡ್ದಂಗೆ ಕಿತ್ತಾಕೊ ಬಂದಿದ್ದಾರೆ. ನಮ್ಮ ದಕ್ಷಿಣ ಪಾಪ ಕಣ್ಣೇ ಇಷ್ಟ. ಅವ್ನು ಮೀನು ತಲೆ ತಗೊಂಡ್ಕೊಳ್ಳೆ ಕಣ್ಣು 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 ಅಂತಾನೆ. ಈಗ ಮೀನೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಒಂದು 3 ಸಲ. ಇವಾಗ ಒಲೆ ಹಚ್ಕೊಂಡು ಸಾಂಬಾರು ಮಾಡಬೇಕು. ನಾನಿವಾಗ ಒಲೆ ಹಚ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ನಾವು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಏನು ಮಾಡೋದಿಲ್ಲ, ಮೊಟ್ಟೆನೂ ಬೇಯಿಸೋದಿಲ್ಲ ಅಂತ. ಹಾಗಾಗಿ ಈ ಕಡೆ ಬಚ್ಚಲು ಮನೆಯಲ್ಲಿ ಒಂದು ಒಲೆ ಇದೆ, ಅದರಲ್ಲೇ ಚಿಕನ್ನು, ಮಟನ್ನು ಈ ಥರ ಏನೇ ನಾನ್ ವೆಜ್ ಇದ್ರೂ ಅದರಲ್ಲೇ ಮಾಡೋದು. ಯಾಕೆ ಅಂತಂದರೆ ಅಡುಗೆ ಮನೆಯಲ್ಲೇ ಮನೆದೇವರು ಅಲ್ಲಿ ಗೂಡಿದೆ, ಅಲ್ಲೇ ಮನೆದೇವ್ರ ಫೋಟೋ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಏನೂ ಮಾಡಲ್ಲ ನಾವು. ಅಲ್ಲಿ ದೇವರಿಲ್ಲ ಅಂತಂದ್ರೂ ಕೋಣೆಯಲ್ಲಿ ಮಾಡಲ್ವೇನೋ ಅದು ಗೊತ್ತಿಲ್ಲ. ಹಾಗಾಗಿ ಈಗ ನಾನು ಒಲೆ ಹಚ್ಕೊಂಡು ಮಾಡ್ತಾಯಿದ್ದೀನಿ. ಸೌದೆ ಚೆನ್ನಾಗಿ ಉರಿದ್ರೆ ಮಾತ್ರ ಒಲೆಯಲ್ಲಿ ಮಾಡೋದಕ್ಕೆ ಒಂಥರ ಖುಷಿಯಿಂದ ಮಾಡ್ಬೋದು. ಒಲೆ ಉರಿಲಿಲ್ಲ ಅಂತಂದರೆ ಒಲೆಯಲ್ಲಿ ಯಾವ ಅಡುಗೆ ಮಾಡೋದಕ್ಕೂ ಬೇಜಾರಾಗುತ್ತೆ. ಇವಾಗ ನಾನು ಖಾರ ಎಲ್ಲ ಹಾಕಿ ಹಾಗೆ ಮೀನು ಕೂಡ ಹಾಕಿ ಉಪ್ಪು ಎಲ್ಲ ಹಾಕಿ ಒಂದೇ ಸಲ ಹಾಕಿದ್ದೀನಿ. ಯಾಕೆ ಅಂತಂದರೆ ಮೀನು ಸಾಂಬಾರನ್ನ ಮೊದಲು ಖಾರ ಎಲ್ಲ ಹಾಕಿಬಿಟ್ಟು ಕುದಿಸಿ ಆಮೇಲೆ ಮೀನು ಹಾಕೋದ್ರಿಂದ ಉಪ್ಪು ಖಾರ ಮೀನಿಗೆ ಹತ್ತೋದಿಲ್ಲ. ಹಾಗಾಗಿ ಒಂದೇ ಸಲ ಎಲ್ಲನೂ ಹಾಕಿಬಿಟ್ಟು ಆಮೇಲೆ ಒಂದು ಕುದಿಸಿದ್ರೆ ಸಾಕು. ಆಗ ಮೀನಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹತ್ಕೊಂಡಿರುತ್ತೆ. ಇದೊಂದು ಟಿಪ್ಸ್ ಅಂತ ಹೇಳ್ತೀನಿ ಮೀನು ಸಾಂಬಾರು ಮಾಡೋದಕ್ಕೆ. ಸಾಂಬಾರೇನು ಜಾಸ್ತಿ ಮಾಡಿಲ್ಲ, ಯಾಕೆ ಅಂತಂದರೆ ಜಾಸ್ತಿ ತಿನ್ನೋಂಥವ್ರು ನಮ್ಮ ಮನೇಲಿ ಯಾರೂ ಇಲ್ಲ. ನಾನು, ನಮ್ಮ ಮಾವ ಹಾಗೆ ನಮ್ಮ ದಕ್ಷ ಸ್ವಲ್ಪ ತಿಂತಾನೆ. ಇನ್ನು ನಮ್ಮ ಯಜಮಾನ್ರಂತೂ ಒಂದು ಪೀಸು ತಿನ್ನಲ್ಲ. ನಮ್ಮ ಅತ್ತೆನೂ ಅಷ್ಟು ತಿನ್ನಲ್ಲ, ಒಂದು ಪೀಸ್ ತಿನ್ಬೋದಷ್ಟೇ. ಹಾಗಾಗಿ ಸ್ವಲ್ಪ ಸಾಂಬಾರು ಮಾಡಿದ್ದೀನಿ. ಒಲೆ ನೋಡಿ ಚೆನ್ನಾಗಿ ಉರಿತಾ ಇದೆ. ಈ ಥರ ಒಲೆ ಉರಿದ್ರೆ ಅಡುಗೆನೂ ಕೂಡ ಬೇಗನೆ ಆಗುತ್ತೆ. ಒಲೆ ಉರಿಲಿಲ್ಲ ಅಂದರೆ ಒಂಥರ ಕೋಪ ಬರುತ್ತೆ. ಈಗ ನಾನು ಕುಡ್ಲು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಒಲೆ ಒಳಗಡೆ ಇಡ್ತಾಯಿದ್ದೀನಿ. ಯಾಕೆ ಇಡ್ತಾಯಿದ್ದೀನಿ ಅಂತಂದರೆ ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಸಾಂಬಾರು ಕುದಿಯುವಾಗ ಅದಕ್ಕೆ ಎದ್ದಬೇಕು. ಹಾಗಾಗಿ ಕುಡ್ಲನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತತ್ತಿ, ಇದು ಮೀನಿನ ತತ್ತಿ. ಎಷ್ಟೊಂದು ಮೊಟ್ಟೆಗಳಿದ್ದಾವೆ ನೋಡಿ. ಇದು ಒಂದ್ಸಲ ಮರಿ ಮಾಡಿದರೆ ಎಷ್ಟೊಂದು ಮರಿಗಳು ಮಾಡುತ್ತೆ ಅಲ್ವಾ. ಈಗ ಸಾಂಬಾರು ಕುದಿ ಹತ್ತುತ್ತಾ ಇದೆ. ಇವಾಗ ತತ್ತಿನ ಹಾಕ್ತೀನಿ. ಆವಾಗೆಲ್ಲ ನಾವು ತತ್ತಿನ ಹಾಗೆ ಒಂಥರ ಈರುಳ್ಳಿ, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಥರ ಮಾಡಿಕೊಡ್ತಾಯಿದ್ರು ಮನೆಯಲ್ಲಿ. ತುಂಬ ಚೆನ್ನಾಗಿರೋದು ತಿನ್ನೋದಕ್ಕೆ. ಈ ಥರ ಎಲ್ಲ ಯಾರ್ಯಾರು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರೋದು. ಈಗ ನೋಡಿ ಫ್ರೆಂಡ್ಸ್, ಕುಡ್ಲನ್ನ ಎಷ್ಟು ಕೆಂಪು ಕಾದಿದೆ ಅಂತ.
ಇದೇನಾದರೂ ಸ್ವಲ್ಪ ಕೈಗೆ ಆಗಲಿ ಕಾಲಿಗೆ ಆಗಲಿ ಲೈಕ್ ನಮ್ಮ ಬಾಡಿ ಎಲ್ಲಿಗೆ ಸ್ವಲ್ಪನಾದರೂ ಟಚ್ ಆದ್ರೂ ಸ್ಕಿನ್ ಕುಡ್ಲಿ ಜೊತೆನೇ ಕಿತ್ಕೊಂಡು ಬರುತ್ತೆ, ಅಷ್ಟು ಕೆಂಪು ಕಾದಿದೆ. ಇವಾಗ ಈ ಕುಡ್ಲನ್ನ ಏನು ಮಾಡಬೇಕು ಅಂತಂದರೆ ಸಾಂಬಾರು ಕುದೀತಾ ಇರುತ್ತಲ್ಲ ಆವಾಗ ಈ ಥರ 3 ಸಲ ಇದು ಮಾಡಿಬಿಟ್ಟು ತಿರುಗಿಸಿ ಮತ್ತು 3 ಸಲ ತಪ್ಪಲೆಗೆ ಸಾಂಬಾರೊಳಗೆ ಈ ಥರ ಎದ್ದಬೇಕು. ಯಾಕೆ ಅಂತಂದರೆ ಹೊಟ್ಟೆ ನೋವು ಬರೋದಿಲ್ಲ ಅಂತ, ಅಂದರೆ ಯಾವ ಕಾರಣಕ್ಕೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ಏನು ಹೇಳ್ತಾ ಇಲ್ಲ. ಆ ಥರ 3 ಸಲ ಎದ್ದಬೇಕು, ಇಲ್ಲ ಅಂತಂದರೆ ಹಂಗೆ ಊಟ ಮಾಡಿದ್ರೆ ಯಾರಿಗಾದ್ರೂ ಒಬ್ರಿಗಾದ್ರೂ ಹೊಟ್ಟೆ ನೋವು ಬರುತ್ತೆ. ಹಂಗಾಗಿ ಆ ಥರ ಮಾಡ್ತೀನಿ. ಟಂಟಡ ತಿಂತೀಯಾ? ಸುಮ್ಮನೆ ಹಂಗಂದೆ, ಮಾಡಿಲ್ಲ ಅಂತ. ಮಾಡಿದ್ದೀನಲ್ಲ. ಬಾಯಿ ಅದು ಬೆಂದಿಲ್ಲ, ಸಾಯಂಕಾಲ ಬಾಯಿ ತಿನ್ನಂತೆ. ಬಾಯಿ ಬೆಂದಿಲ್ಲ ಮಗನೆ. ಇವಾದರೆ ನೋಡು ಸಣ್ಣ ಸಣ್ಣವಲ್ವ ಬೆಂದವೆ. ಇದು ನೀವಾಗ ತಿನ್ನು. ಆಯಿತಾ? ಇದೆರಡು ತಿನ್ನು, ಇದು ನಾನು ತಿಂತೀನಿ. ಅದು ಮೀನು, ಇದು ಇದೇ ಥರದ್ದು ಅದು. ಬಾಯ್ ಸಾಯಂಕಾಲ ತಿನ್ನೋಣ, ಆಯಿತಾ? ಇವಾಗ ಟೈಮ್ ಸಂಜೆ 4 ಗಂಟೆ ಆಯಿತು. ಲಕ್ಷ್ಮಿನ ಇಲ್ಲೇ ಮನೆ ಮುಂದ್ಗಡೆ ಮೇಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಮನೆಯಲ್ಲೇ ಕಟ್ಟಾಕಿದ್ರು ಇವತ್ತು, ಹಾಗೆಯೇ ಫ್ರೆಂಡ್ಸ್ ನಾನು ನಿನ್ನೆ ವಿಡಿಯೋ ಮಾಡಿರೋದು ಇದೆಲ್ಲ, ಆದರೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನೈಟು ನಮ್ಮ ಯಜಮಾನ್ರನ್ನ ಕೇಳಿದೆ ನಾನು ಮೀನಿನ ಕಣ್ಣೇನಾಯಿತು ಅಂತ. ಅವ್ರು ಹೇಳಿದರು ಮೀನು ಬಲೆಗೆ ಬಿದ್ದಿದ್ದಾಗ ಇನ್ನೊಂದು ಮೀನು ಇರುತ್ತೆ ಮುರುಗೋಡು ಮೀನು ಅಂತ, ಆ ಮೀನು ಈ ಮೀನಿನ ಕಣ್ಣನ್ನು ತಿಂದಿರೋದಂತೆ. ನೋಡಿ ಮೀನಿನ ಕಣ್ಣನ್ನು ಯಾವ ರೀತಿ ತಿಂದಿದೆ ಅಂತ, ಬೇರೆ ಎಲ್ಲೂ ತಿಂದೇನೆ ಮೀನಿನ ಕಣ್ಣನ್ನೇ ತಿಂದಿದೆ ಪಾಪ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.